ಮಟ್ಟಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಏರಿಸುವಂಥ ಉದ್ದೇಶ ಹೊಂದಿದ್ದೀವಿ. ಈ ವರ್ಷ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ವಾಸುದೇವನ್ ಅವರ ನೇತೃತ್ವದಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಘಟಕಗಳನ್ನು ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ನಾವೀಗ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಘಟಕಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಟ್ರೆಷರರ್ ಅಂದರೆ ಅವರ ಖಜಾಂಚಿ ಅವರ ಇಲ್ಲಿ ಸೇರಿಸಿ ಅವರಿಗೆ ವರ್ಷದಲ್ಲಿ ಹೇಗೆ ಅವರು ಕಾರ್ಯಕ್ರಮ ಮಾಡಬೇಕು, ಆ ಹೇಗೆ ಅವರ ಘಟಕವನ್ನು ಮುನ್ನಡೆಸಬೇಕು, ಹಾಗೆಯೇ ತಮ್ಮ ವೈಯಕ್ತಿಕ ಒಂದು ಲೀಡರ್ಶಿಪ್ ಡೆವಲಪ್ಮೆಂಟ್ ಜೊತೆಗೆ ತಮ್ಮ ಕಾರ್ಯಭಾರದ ಜೊತೆಗೆ ಸಾಮಾಜಿಕವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಅವರಿಗೆ ಕಾರ್ಯಕ್ರಮಕ್ಕೆ ಅವರಿಗೆ ಹೇಗೆ ಮಾಡಬೇಕಂತ ಹೇಳಿ ನಿರ್ದೇಶನ ನೀಡ್ತಾ ಇದ್ದೀವಿ. ಹಾಗೆಯೇ ಅವರಿಗೆ ತರಬೇತಿಯ ಮೂಲಕ ಇವತ್ತಿನ ಈ ತರಬೇತಿ ಅವರು ವರ್ಷದಲ್ಲಿ ಅವ್ರಿಗೆ ಏನು ಪ್ಲ್ಯಾನ್ ಮಾಡಬೇಕು, ಹೇಗೆ ಮುನ್ನಡಿಬೇಕು, ಆಮೇಲೆ ಸರ್ಕಾರದ ಜೊತೆಗೆ ಹೇಗೆ ಸಾಮ್ಯ ಇಟ್ಕೋಬೇಕು, ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಏನು ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿ ಈಗ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಈ ವರ್ಷ ಒಂದು 100 ಜನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಮೆರಿಟೆಡ್ ಅಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ 10,000 ರೂಪಾಯಿ ಥರ ಸ್ಕಾಲರ್ಶಿಪ್ ಕೊಡಬೇಕಂತ ನಿರ್ಧಾರ ಆಗಿದೆ. ಹೋದ ವರ್ಷ ನಾವು 60 ಜನಕ್ಕೆ ಕೊಟ್ಟಿದ್ವಿ, ಈ ವರ್ಷ 100 ಜನರಿಗೆ ಕೊಡ್ತೀವಿ. ಹಾಗೆಯೇ ನಮ್ಮ ರಾಷ್ಟ್ರಾಧ್ಯಕ್ಷರ ಥೀಮ್ ಏನಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಅಂತ, ಎಲ್ಲೆಲ್ಲಿ ಸಾಧ್ಯವೋ ಗೌರ್ಮೆಂಟ್ ಸ್ಕೂಲು ಅಲ್ಲದೇ ಬೇರೆ ಕಡೆ ಅದನ್ನು ಮಾಡಬೇಕು ಅಂತ ಇದೆ. ಅದಲ್ಲದೆ ನಾನು ಈ ಹಿಂದಿನ ನಿಕಟ ಪೂರ್ವ ಅಧ್ಯಕ್ಷನಾಗಿ ನನ್ನ ಏನು ವಿಷನ್ 360 ಪ್ರೋಗ್ರಾಮ್ ಅಂತ ಹೇಳಿ ಸುಮಾರು 8-10 ಕಾರ್ಯಕ್ರಮಗಳು, ಅದು ರಕ್ತದಾನ ಇರ್ಬೋದು, ಡ್ರಗ್ ಅಬ್ಯೂಸ್ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸೇವ್ ಅವರ್ ಪ್ಲಾನೆಟ್ ಅಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇರ್ಬೋದು, ಹಾಗೆಯೇ ಒಂದು ಕೆರೆ ಸಣ್ಣ ನೀರನ್ನು ಪರಿಷ್ಕರಣೆ ಮಾಡ್ತಾ ಹೊಂಡಗಳಿರ್ಬೋದು, ಈ ರೀತಿ ಎಷ್ಟು ಸಾಧ್ಯವೋ ಅಂಥ ಕಾರ್ಯಕ್ರಮಗಳು ಮಾಡುವ ನಿಟ್ಟಿನಲ್ಲಿ ಈ ಸಂಸ್ಥೆ ತನ್ನ ದಾಪುಗಾಲನ್ನು ಹಾಕ್ತಾ ಇದೆ. ಇದಕ್ಕೆ